ಮತ್ತು ಪ್ರಾಚಾರ್ಯರು ಯಾವ ರೀತಿಯಾಗಿ ಪಾಲಕರು ವೇಷಭೂಷಣವನ್ನ ರೆಡಿ ಮಾಡಿದ್ದಾರೆ ಅದನ್ನು ಸಹ ಗಮನಿಸ್ತಾ ಇದ್ದಾರೆ. ಇಲ್ಲಿ ಕೆಲವು ಸ್ಕೋರ್ ಹಾಕುವುದರ ಮುಖಾಂತರ ಅಂದ್ರೆ ಅಂಕಗಳನ್ನು ಹಾಕುವುದರ ಮುಖಾಂತರ ಯಾರು ಹೆಚ್ಚು ಅಂಕಗಳನ್ನು ಪಡಿತಾರೆ ಆ ಮಕ್ಕಳು ಪ್ರೈಸ್ ಕೊಡ್ತಾ ಇದ್ವಿ. ಮತ್ತೆ ಎಲ್ಲರಿಗೂ ಪ್ರೈಸ್ ಸಿಗ್ಲಿಕ್ಕಿಲ್ಲ, ಸಿಗಕ್ಕೂ ಆಗಲ್ಲ. ಯಾಕಂದ್ರೆ ಆಯ್ಕೆ ಇರೋದು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳ್ಬಿಟ್ಟು ಉಳಿದವರಿಗೆ ಸಮಾಧಾನಕರ ಇರುತ್ತೆ. ಯಾವ ತಾಯಿಯಂದ್ರೂ ನಿರಾಶೆ ಆಗ್ಬಾರ್ದು. ಇವತ್ತು ನೋಡ್ರಿ ಮಕ್ಕಳ ಅಂದ ಚಂದವನ್ನು ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ. ಪ್ರೈಸ್ ಮುಖ್ಯ ಅಲ್ಲ, ಇಲ್ಲಿ ನೀವು ರೆಡಿ ಮಾಡಿ ಆಯೋಜಿಸಬೇಕು ಅಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಪರಂಪರೆ, ಆ ಪರಂಪರೆ ಮತ್ತು ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಮೂಲ ಉದ್ದೇಶಗಳನ್ನ ನಾವು ತಿಳ್ಕೋಬೇಕಾಗತ್ತೆ. ಆ ಮೂಲ ಉದ್ದೇಶಗಳನ್ನು ತಿಳ್ಕೊಂಡ್ರೆ ಮಕ್ಕಳಿಗೂ ಕೂಡ ನಾವು ಸರಿಯಾದ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವ ಒಂದು ಉದ್ದೇಶದಿಂದ ನಾವು ಈ ತರದ ಕಾರ್ಯಕ್ರಮಗಳನ್ನ ಮಾಡಬಹುದು. ಆಮೇಲೆ ಇವತ್ತಿನ ದಿನ ಸ್ನೇಹಕ್ಕೆ ಬಹಳಷ್ಟು ಬೆಲೆ ಕೊಡ್ತಕ್ಕಂತ ಸನ್ನಿವೇಶದ ಸಂದರ್ಭಗಳು ಕಡಿಮೆ ಆಗ್ತಾ ಇದ್ದಾವೆ. ಬಹುಶಃ ಈಗ ತಾನೇ ನಮ್ಮ ಶಿಕ್ಷಕರು ಮಾತನಾಡಿದ್ರು. ಆ ಮಾತನಾಡುವ ಸಂದರ್ಭದಲ್ಲಿ ಆ ಕುಚೇಲನ ಮತ್ತು ಶ್ರೀಕೃಷ್ಣನ ಸ್ನೇಹದ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಹೇಳಿರ್ತಕ್ಕಂಥ ಸಂದರ್ಭವನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಒಂದ್ಸಾರಿ ಅವ್ರು ಬಂದಾಗ ಸೇಬನ್ನು ಕತ್ತರಿಸಿ ಕೊಡ್ತಾ ಇದ್ರು. ಅವರ ಸ್ನೇಹಿತ ಶ್ರೀಕೃಷ್ಣ ಪರಮಾತ್ಮನಿಗೆ ಸೇಬ್ ಕಟ್ ಮಾಡಿ ಕೊಡ್ತಾ ಇದ್ರು. ಅವ್ರು ತಿಂತಾನೆ ಇದ್ರು. ತಿಂತಾ 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 ಮುಗಿತಾ ಬಂತದು. ಮುಗಿತಾ ಬಂದಾಗ ಶ್ರೀಕೃಷ್ಣನ ಸ್ನೇಹದ ಬಗ್ಗೆ ಅಪನಂಬಿಕೆ ಇಲ್ಲದೆ ಇರ್ತಕ್ಕಂಥ ಕುಚೇಲ ಕೇಳ್ತಾನೆ, ನೀನು ಇಡೀ ಸೇಬು ಎಲ್ಲ ತಿಂದ್ಬಿಟ್ಟೆ, ಒಂದ್ ಸ್ವಲ್ಪನೂ ಕೂಡ ನನಗೆ ಕೊಡ್ಲಿಲ್ಲ, ಯಾಕೆ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಏನಿಲ್ಲ ತಿನ್ಬೇಕನಿಸ್ತು ತಿಂದ್ಬಿಟ್ಟೆ ಅಂತ ಹೇಳಿದ್ರು. ಅವಾಗ ಆ ಕುಚೇಲ ಚಾಕುಗೆ ಹತ್ತಿರ್ತಕ್ಕಂಥ ಒಂದಿಷ್ಟು ತುಣುಕನ್ನು ತನ್ನ ಬಾಯಿಗೆ ಇಟ್ಟಾಗ ಅದು ವಿಷವಾಗಿತ್ತು. ಅದಕ್ಕೆ ಆ ಸ್ನೇಹದ ಬಗ್ಗೆ ಅವರೊಂದು ಮಾತು ಹೇಳ್ತಾರೆ ಇಲ್ಲಿ. ಅಂದ್ರೆ ಏನೆಲ್ಲ ವಿಷವಿದ್ರೂ ಕೂಡ ತಾನು ಅನುಭವಿಸಿ ಸಿಹಿಯನ್ನು ಕೊಡ್ತಕ್ಕಂಥ ಶಕ್ತಿ ಆ ಕೃಷ್ಣನಿಗೆ ಇದೆ ಅನ್ನುವ ಮಾತನ್ನು ಕೂಡ ಹೇಳಿರ್ತಕ್ಕಂಥ ಸಂದರ್ಭವನ್ನು ನೆನಪಿಸ್ಕೊಂಡ್ರೆ ಸ್ನೇಹಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಕೃಷ್ಣ ಪಕ್ಷದ ಅಷ್ಟಮಿಯಂದು ಜನಿಸಿದನ. ಇವನು ಮಥುರೆಯ ಕಾರಾಗೃಹದಲ್ಲಿ ಜನಿಸಿದನು. ಇವನ ತಂದೆ ವಸುದೇವ ಹಾಗೂ ತಾಯಿ ದೇವಕಿ. ಕೃಷ್ಣನ ಸಾಕು ತಾಯಿ ಯಶೋದೆ ಹಾಗೂ ಸಾಕು ತಂದೆ ನಂದ. ಇವನು ವಿಷ್ಣುವಿನ 8ನೇ ಅವತಾರ. ಕೃಷ್ಣ ಎಂಬ ಪದದ ಅರ್ಥ ಏನು ಅಂದ್ರೆ ಕಪ್ಪು ಎಂದು ಆಗಿರುತ್ತದೆ. ಕೃಷ್ಣನ ಸಹೋದರ ಬಲರಾಮ ಹಾಗೂ ಸಹೋದರಿ ಸುಭದ್ರ ಹಾಗೂ ಯೋಗಮಾನ. ಕೃಷ್ಣನಿಗೆ 8 ಜನ ಪತ್ನಿಯರು ಹಾಗೂ 16,000 ಜನ ಪತ್ನಿಯರು ಎಂದು ಮಹಾಭಾರತದಲ್ಲಿ ಹೇಳುತ್ತಾರೆ. ಆದರೆ ಅವನು ಅಪಹರಿಸಿದ 16,000 ಜನರನ್ನ, ನರಕಾಸುರ ಅಪಹರಿಸಿದ 16,000 ಜನರನ್ನ ಏನ್ ಮಾಡಿರ್ತಾನಂದ್ರೆ ರಕ್ಷಣೆನ ಮಾಡಿರ್ತಾನೆ. ಹಾಗಾಗಿ ಅವನು ಆ ಮಹಿಳೆಯರನ್ನ ವಿವಾಹವಾಗಿರುವುದಿಲ್ಲ ಎಂದು ಮಹಾಭಾರತದಲ್ಲಿ ತಿಳಿಸಲಾಗಿದೆ. ಕೃಷ್ಣನ ಜೀವನ ಹಾಗೂ ಅವನ ಬಾಲ್ಯದ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಬಹಳಷ್ಟು ಸಮಯ ಬೇಕಾಗುತ್ತದೆ. ನಾನು ಇಂದು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಕೃಷ್ಣನ ಜನನ. ಅವನ ಸಹೋದರ ಮಾವ ಕಂಸ ಮಹಾರಾಜನು ಬಹಳ ದುಷ್ಟನಾಗಿದ್ದನು. ಅವನು ಅಲ್ಲಿಯ ಜನರನ್ನ ಬಹಳ ಹಿಂಸೆಗೊಳಿಸುತ್ತಿದ್ದ. ಹಾಗಾಗಿ ಅಲ್ಲಿಯ ಜನರು ಅವನ ಆಡಳಿತದಿಂದ ಬೇಸತ್ತುಗೊಂಡಿರ್ತಾರೆ. ಜನರು ಅವನ ಆಡಳಿತ ಸಾಕಪ್ಪ ಅನ್ನುವ ಸಮಯದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅವನಿಗೆ ಅವಳ ಸಹೋದರಿಯಾದ ದೇವಕಿಯನ್ನ ವಸುದೇವನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾನೆ. ಅವಳ ಮೇಲೆ ಬಹಳ ಪ್ರೀತಿ ಇರುತ್ತೆ. ವಸುದೇವ ಹಾಗೂ ದೇವಕಿಯನ್ನ ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋಗಬೇಕಾದ್ರೆ ಆಶೀರ್ವಾಣಿ ಒಂದು ಕೇಳಿಸುತ್ತೆ.